ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಆಮ್ ದ್ಯಾಮೇಶ್ ಫ್ರಮ್ ದಾವಣಗೆರೆ. ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದಂತಹ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ದಲ್ಲಿ ಉಪಯೋಗಿಸಲಾಗುತ್ತದೆ. ಸರಿಯಾದ ಉತ್ತರ ಸಂಪರ್ಕ, ಕಮ್ಯುನಿಕೇಷನ್ನಲ್ಲಿ ಉಪಯೋಗಿಸಲಾಗುತ್ತದೆ. ನೋಡಿ, ಆಪ್ಟಿಕಲ್ ಫೈಬರ್ಗಳು ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಆಪ್ಟಿಕಲ್ ಫೈಬರ್ ಈಸ್ ಎ ಫ್ಲೆಕ್ಸಿಬಲ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಫೈಬರ್ that can transmit light from one end to the other. Such fibers find wide usage in communications. Next, ನ್ಯೂಕ್ಲಿಯರ್ ಫಿಸನ್, ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ಸರಿಯಾದ ಉತ್ತರ ನ್ಯೂಟ್ರಾನ್. ನೋಡಿ, ಬೈಜಿಕ ವಿದಳನ ನ್ಯೂಕ್ಲಿಯರ್ ಫಿಸನ್ ಅಂದರೆ ಒಂದು ಭಾರ ಪರಮಾಣುವಿನ ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನ್ಯೂಕ್ಲಿಯರ್ ಫಿಸನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯುರೇನಿಯಂ 235. ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಸನ್ ಅಂದರೆ ಏನು? ಎರಡು ಅಗುರ ಬೀಜಗಳು ಕೂಡಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನ್ಯೂಕ್ಲಿಯರ್ ಫಿಸನ್, ಬೈಜಿಕ ಸಮ್ಮಿಳನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡ್ಯೂಟೇರಿಯಂ. ನೆಕ್ಸ್ಟ್ ಕ್ವಶನ್, ನಾವಿಕ ಮೈಲಿ, ನಾಟಿಕಲ್ ಮೈಲ್, ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ. ಸರಿಯಾದ ಉತ್ತರ ಜಲಸಂಚಾರ, ನ್ಯಾವಿಗೇಷನ್ ದೂರವನ್ನು ಅಳೆಯುವ ಮಾನವಾಗಿದೆ. ಒಂದು ನಾಟಿಕಲ್ ಮೈಲು ಅಂದರೆ 1.852 ಕಿಲೋಮೀಟರ್ ಅಂತ. 1 ನಾಟಿಕಲ್ ಮೈಲ್ ಅಂದರೆ 6080 ಫೀಟ್, 1.852 ಕಿಲೋಮೀಟರ್ ಅಂತ. ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ. ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಮೈಟೋಕಾಂಡ್ರಿಯಾ. ನೋಡಿ, ಲೈಸೋಸೋಮ್ ಇದು ಜೀವಕೋಶದ ಆತ್ಮಹತ್ಯಾ ಸಂಚಿಚೀಲ. ಸೆಂಟ್ರಿಯೋಲ್ ಕೋಶ ವಿಭಜನೆಯನ್ನು ಮಾಡುವ ವಿಶೇಷ ಕಣದಂಗ. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ ಮತ್ತು ಜೀವಕೋಶದ ಉಸಿರಾಟದ ಘಟಕ. ರೈಬೋಸೋಮ್ ಆರ್ಎನ್ಎಯನ್ನು ಹೊಂದಿರುವ ಏಕೈಕ ಕಣದಂಗ, ಜೀವಕೋಶದ ಅತಿ ಚಿಕ್ಕ ಕಣದಂಗ ಯಾವುದು? ರೈಬೋಸೋಮ್. ನೆಕ್ಸ್ಟ್, ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಸಮುದ್ರಗುಪ್ತ. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಆಚಾರ್ಯ ವಿನೋಬಾ ಭಾವೆ. ನೋಡಿ, ಆಚಾರ್ಯ ವಿನೋಬಾ ಭಾವೆ ಇವರು ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು. ಈ ಕ್ವಶನ್ನ PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ದಾರೆ. ಯಾರು? ಆಚಾರ್ಯ ವಿನೋಬಾ ಭಾವೆ. ಅದೇ ರೀತಿ ಎರಡನೇ ಸತ್ಯಾಗ್ರಹಿ ಯಾರು ಅಂತ ಕೂಡ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಮೂರನೇ ಸತ್ಯಾಗ್ರಹಿ ಯಾರು ಅಂತ ಕೂಡ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ನೋಡಿ, ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಎರಡನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಪಂಡಿತ್ ಜವಾಹರ್ಲಾಲ್ ನೆಹರು. ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೂರನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಬ್ರಹ್ಮದತ್. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಡೆನ್ಮಾರ್ಕ್ ದೇಶದ ಸ್ವಯಂ ನಿರ್ವಹಿತ ಪ್ರಾಂತ್ಯ ಇದಾಗಿದೆ. ನೆಕ್ಸ್ಟ್, ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರೋದು ಎಲ್ಲಿ? ಮೌಂಟ್ ಎವರೆಸ್ಟ್ ಶಿಖರ ಇರೋದು ನೇಪಾಳದಲ್ಲಿ. ಇದು ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಶಿಖರ. ಆದರೆ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವುದು ಅಂದರೆ ಅದು ಕಾಂಚನಜುಂಗ. ಕಾಂಚನಜುಂಗ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ. ನೆಕ್ಸ್ಟ್, ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ? ಆನ್ಸರ್ ಯೂರಿಯಾ. ಯೂರಿಯಾ ಇದರ ರಾಸಾಯನಿಕ ಸೂತ್ರ ಏನು ಅಂದರೆ CH4N2O. ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ನೋಡಿ, ಧಾರವಾಡ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿಯಲ್ಲ. ಕೃಷ್ಣಾ ನದಿ ಹರಿಯುವ ಜಿಲ್ಲೆಗಳು ಯಾವ್ಯಾವು? ಬೆಳಗಾವಿ, ವಿಜಯಪುರ, ಕಲಬುರಗಿ, ರಾಯಚೂರು, ಯಾದಗಿರಿ. ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಯಾವ್ಯಾವು? ಮಹಾರಾಷ್ಟ್ರ,
ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ. ನೆಕ್ಸ್ಟು ಇಸ್ತಾಂಬುಲ್ನ ಹಳೆಯ ಹೆಸರೇನು? ಓಲ್ಡ್ ನೇಮ್ ಆಫ್ ಇಸ್ತಾಂಬುಲ್ ಕಾನ್ಸ್ಟಾಂಟಿನೋಪಲ್. ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ? ಮೋಡ ಬಿತ್ತನೆಯನ್ನು ಸಿಲ್ವರ್ ಅಯೋಡೈಡ್ ಉಪಯೋಗಿಸಿ ಮಾಡಲಾಗುತ್ತದೆ. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು? ಜೇಲಂ ನದಿ ದಂಡೆಯ ಮೇಲೆ ನಡೆಯಿತು. ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತು? ಸ್ವರಾಜ್ ಪಾರ್ಟಿಯು ಜನವರಿ 1923ರಂದು CR ದಾಸ್ ಮತ್ತು ಮೋತಿಲಾಲ್ ನೆಹರು ರವರಿಂದ ಸ್ಥಾಪಿಸಲ್ಪಟ್ಟಿತು. ಮೊಹೆಂಜೋದಾರೋ ಇದು ಡ್ಯಾಶ್ದಲ್ಲಿದೆ? ಮೊಹೆಂಜೋದಾರೋ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು? ಪುಲಿಕೇಶಿ II ಸೋಲಿಸಲ್ಪಟ್ಟನು. ನೋಡಿ, ನರ್ಮದಾ ನದಿ ಹರಿಯುವ ರಾಜ್ಯಗಳು ಯಾವ್ಯಾವು ಅಂದರೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. 1708ರಲ್ಲಿ ಗುರು ಗೋವಿಂದ ಸಿಂಗ್ ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು? ನಂದೇಡ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪುರಂದರದಾಸರನ್ನು ಕರೆಯುತ್ತಾರೆ. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು? EP ರೈಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು ಅಟ್ ಪ್ರೆಸೆಂಟ್? ಭೂಷಣ್ ರಾಮಕೃಷ್ಣ ಗವಾಯಿ. ಇವರು 52ನೇ ಮುಖ್ಯ ನ್ಯಾಯಾಧೀಶರು. ಅಟ್ ಪ್ರೆಸೆಂಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಹಾಗಾದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂದರೆ HJ ಕನಿಯಾ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು? ಸರೋಜಿನಿ ನಾಯ್ಡು. ನೋಡಿ, 1925ರಲ್ಲಿ ಕಾನ್ಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು? 1789. ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು ಯಾರು? ರಾಜ ತೋದರಮಲ್ಲ. ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು? ಪೋರಬಂದರ್. ನೋಡಿ, ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಪೋರಬಂದರ್ನಲ್ಲಿ ಜನಿಸಿದರು. ಆದ್ದರಿಂದ ಅಕ್ಟೋಬರ್ 2 ಪ್ರತಿ ವರ್ಷ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಜನವರಿ 30, 1948ರಂದು ಮರಣ ಹೊಂದಿದರು. ಹಾಗಾಗಿ ಪ್ರತಿ ವರ್ಷ ಜನವರಿ 30ನ್ನು ಹುತಾತ್ಮರ ದಿನಾಚರಣೆಯಾಗಿ ಆಚರಿಸುತ್ತೇವೆ. ನೆಕ್ಸ್ಟ್, ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ನವೆಂಬರ್ 12, 1930ರಂದು ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆಯಿತು. ಸೆಪ್ಟೆಂಬರ್ 7, 1931ರಂದು ಎರಡನೇ ದುಂಡು ಮೇಜಿನ ಪರಿಷತ್ತು ನಡೆಯಿತು. ನವೆಂಬರ್ 17, 1932ರಂದು ಮೂರನೇ ದುಂಡು ಮೇಜಿನ ಪರಿಷತ್ತು ಜರುಗಿತು. ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು? ಅಭಿನವ್ ಬಿಂದ್ರಾ. ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೇ ಸಂಗೀತ ನಿರ್ದೇಶಕ ಯಾರು? AR ರೆಹಮಾನ್. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ಯಾರು? ರವೀಂದ್ರನಾಥ್ ಟ್ಯಾಗೋರ್. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲನೆಯ ಭಾರತೀಯ. ನೋಡಿ, ನೊಬೆಲ್ ಪ್ರಶಸ್ತಿಯನ್ನು ಯಾವ್ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ,
ಫಿಸಿಯಾಲಜಿ ಆರ್ ಮೆಡಿಸನ್, ಲಿಟ್ರೇಚರ್, ಪೀಸ್, ಎಕನಾಮಿಕ್ ಸೈನ್ಸಸ್ ಒಟ್ಟು 6 ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡುತ್ತಾರೆ. ಫಿಸಿಕ್ಸು, ಕೆಮಿಸ್ಟ್ರಿ, ಫಿಸಿಯಾಲಜಿ ಆರ್ ಮೆಡಿಸನ್, ಲಿಟ್ರೇಚರ್, ಪೀಸ್, ಎಕನಾಮಿಕ್ ಸೈನ್ಸಸ್. ಕುಸುಮ ಬಾಲೆ ಇದರ ಲೇಖಕರು ಯಾರು? ಆಥರ್ ಆಫ್ ಕುಸುಮ ಬಾಲೆ ದೇವನೂರು ಮಹಾದೇವ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು? ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವ ಸ್ಥಳ ಮೈಸೂರು. ಒಡಿಸ್ಸಾದಲ್ಲಿರುವ ಪ್ರಸಿದ್ಧ ಕೊನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು? 1ನೇ ನರಸಿಂಹದೇವ. ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು? ಮಯೂರ ಶರ್ಮ. 4ನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು? 1799 ನೋಡಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767 ನಡೆಯಿತು. 2ನೇ ಆಂಗ್ಲೋ ಮೈಸೂರು ಯುದ್ಧ 1780 82 ಮಧ್ಯೆ ಜರುಗಿತು. 3ನೇ ಆಂಗ್ಲೋ ಮೈಸೂರು ಯುದ್ಧವು 1792 4ನೇ ಆಂಗ್ಲೋ ಮೈಸೂರು ಯುದ್ಧವು 1799 ಜರುಗಿತು. ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು? ನೋಡಿ, ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಮಾರ್ಚ್ 18, 1919 ಜಾರಿಗೆ ಬಂದಂತಹ ರೌಲತ್ ಕಾಯ್ದೆಯೇ ಮುಖ್ಯ ಕಾರಣವಾಗಿದೆ. ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು? ಜ್ಯೋತಿಬಾ ಫುಲೆ. ನೋಡಿ, ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಜ್ಯೋತಿಬಾ ಫುಲೆ. ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ. ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲವು ಡ್ಯಾಶ್ ಆಗಿದೆ? ಸೂರ್ಯನ ಬೆಳಕು, ಸನ್ಲೈಟ್. 1 ಪಿಕ್ಸೆಲ್ ಅಂದ್ರೇನು? 1 ಪಿಕ್ಸೆಲ್ ಅಂದರೆ ಒಂದು ಚಿತ್ರದ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗ. ದ ಸ್ಮಾಲೆಸ್ಟ್ ರಿಸಾಲ್ವೆಬಲ್ ಪಿಕ್ಚರ್. ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ: ಜಾನುವಾರುಗಳಲ್ಲಿ, ಕ್ಯಾಟಲ್ಸ್ಗಳಲ್ಲಿ ಕಾಲುಬಾಯಿ ರೋಗ ಕಂಡುಬರುತ್ತದೆ. ವಿಶ್ವನಾಥ್ ಆನಂದ್ ಇವರು ಡ್ಯಾಶ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಚೆಸ್ ಕ್ರೀಡೆಗೆ. ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ದೊಡ್ಡ ಗ್ರಂಥಿ ಯಕೃತ್, ಲೀವರ್. LCD ಅಂದರೆ ಏನು? ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಹಿತ್ತಾಳೆ, ಬ್ರಾಸ್, ಇದು ಯಾವುದರ ಮಿಶ್ರ ಲೋಹವಾಗಿದೆ? ತಾಮ್ರ ಮತ್ತು ಸತು. ಕಾಪರ್ ಪ್ಲಸ್ ಜಿಂಕ್ ಈಸ್ ಈಕ್ವಲ್ ಟು ಬ್ರಾಸ್. ತಾಮ್ರ ಪ್ಲಸ್ ಸತು ಈಸ್ ಈಕ್ವಲ್ ಟು ಹಿತ್ತಾಳೆ. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು? ಪರಮಾಣು ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್. ಸುಕ್ರೋಸ್ನ ಅಣುಸೂತ್ರ ಏನು? C12H22O11. 46ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರು? ಅಟ್ ಪ್ರೆಸೆಂಟ್ UT ಖಾದರ್. ನೋಡಿ, ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ. ರಾಜ್ಯಸಭೆಯ ಸ್ಪೀಕರ್ ಉಪರಾಷ್ಟ್ರಪತಿಯವರನ್ನು ಎಕ್ಸ್ ಅಫಿಸ್ಕೋ ಚೇರ್ಮನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಎಕ್ಸ್ ಅಫಿಸ್ಕೋ ಚೇರ್ಮನ್ ಉಪರಾಷ್ಟ್ರಪತಿಯಾಗಿರ್ತಾರೆ ರಾಜ್ಯಸಭೆಗೆ, ಬಟ್ ಪ್ರೆಸೆಂಟು ವೇಕೆಂಟ್ ಇದೆ ಅದು. ವಿಧಾನಸಭೆಯ ಸ್ಪೀಕರ್ ಯಾರಾಗಿರ್ತಾರೆ ಅಂದರೆ UT ಖಾದರ್. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ UT ಖಾದರ್. ಕರ್ನಾಟಕ ವಿಧಾನ ಪರಿಷತ್ನ ಸ್ಪೀಕರ್ ಬಸವರಾಜ್ ಹೊರಟ್ಟಿ. ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಮೈಸೂರು ಯೂನಿವರ್ಸಿಟಿ.
ಮೈಸೂರು ವಿಶ್ವವಿದ್ಯಾಲಯ. ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು? ಹುಯಿಲಗೋಳ ನಾರಾಯಣರಾವ್. ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿರುತ್ತದೆ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸಾಕ ಎರ ಪ್ರಾರಂಭವಾಗಿದ್ದು ಯಾವಾಗಿನಿಂದ? AD 78 ಸಾಕ ಎರ ಪ್ರಾರಂಭವಾಯಿತು. 51ನೇ ಪ್ರಶ್ನೆ, ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ? ಹೈಗ್ರೋಮೀಟರ್, ಹೈಡ್ರೋಮೀಟರ್, ಬ್ಯಾರೋಮೀಟರ್, ಅಲ್ಟೋಮೀಟರ್. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು.